ನೋಡಿ, ಮನೆಯಲ್ಲಿ ಎಷ್ಟೇ ಮಾತುಗಳು ನಡೆದರೂ ಕೂಡ ಮದುವೆ ನಿಶ್ಚಯವಾಗ್ತಿಲ್ವಾ? ಎಲ್ಲವೂ ಸರಿಯಾಗಿದ್ದರೂ ಕೂಡ ಯಾಕೋ ವಿಷಯ ಮುಂದಕ್ಕೆ ಸಾಗುತ್ತಿಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತದೆ. ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಇನ್ನು ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಕೋಬಹುದು. ನೋಡಿ, ಮದುವೆ ತಡವಾಗುವುದು ಕೆಲವೊಮ್ಮೆ ಜೀವನದ ಒಂದು ಸಾಮಾನ್ಯ ಸ್ಥಿತಿಯಿಂದ, ಆದರೆ ನಿರಂತರವಾಗಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಅದನ್ನು ನಾವು ಕೇವಲ ಸಂದರ್ಭವೆಂದು ನಿರ್ಲಕ್ಷ್ಯ ಮಾಡಬಾರದು. ಶಾಸ್ತ್ರಗಳಲ್ಲಿ ಹೇಳುವಂತೆ ಜೀವನದಲ್ಲಿ ಕೆಲವು ಕಾರ್ಯಗಳು ಸಮಯ ಮತ್ತು ಮನಸ್ಥಿತಿಯ ಸಮತೋಲನದಿಂದ ನೆರವೇರುತ್ತವೆ. ಇನ್ನು ಹನುಮಾನ್ ಜಯಂತಿ ದಿನಕ್ಕೆ ವಿಶೇಷ ಮಹತ್ವವಿದೆ. ಹನುಮಂತನು ಕೇವಲ ಬಲದ ಸಂಕೇತವಲ್ಲ, ಮನಸ್ಸಿನ ಸ್ಥಿರತೆ ಮತ್ತು ಸ್ಪಷ್ಟತೆಗೆ ಪ್ರತೀಕ. ಅವರ ಆರಾಧನೆಯಿಂದ ಮನಸ್ಸಿನ ಗೊಂದಲಗಳು ಕಡಿಮೆಯಾಗುತ್ತವೆ. ಈ ದಿನ ಮಾಡಬೇಕಾದಂತ ವಿಧಾನ ಸರಳವಾಗಿದೆ, ಆದರೆ ಅರ್ಥಪೂರ್ಣವಾಗಿದೆ. ಬೆಳಗ್ಗೆ ಅಥವಾ ಸಂಜೆ ಹನುಮಂತನ ಸನ್ನಿಧಿಯಲ್ಲಿ ದೀಪ ಹಚ್ಚಿ ಆಮೇಲೆ ಶಾಂತವಾಗಿ ಕುಳಿತು ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಜಪ ಮಾಡುವಾಗ ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟ ಯೋಚನೆ ಮಾಡಿ. ನಿಮಗೆ ಬೇಕಾದ ಕುಟುಂಬ ಜೀವನ ಹೇಗಿರಬೇಕು, ನಿಮ್ಮ ನಡೆ ಹೇಗಿರಬೇಕು ಎಂಬುದನ್ನು ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡಿ. ಈ ರೀತಿಯ ಒಂದು ಕ್ರಮ ಮಾಡುವುದರಿಂದ ನಿಮ್ಮ ಮನಸ್ಸು ಸ್ಥಿರವಾದಾಗ ನಿಮ್ಮ ನಿರ್ಧಾರಗಳು ಸಹ ಸ್ಪಷ್ಟವಾಗುತ್ತವೆ. ಅದೇ ಮದುವೆಯಂತಹ ವಿಷಯಗಳಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಇನ್ನೊಂದು ಮುಖ್ಯವಾದಂತಹ ವಿಷಯ ಏನೆಂದರೆ, ಈ ದಿನ ನೀವು ಯಾರನ್ನು ಹೋಲಿಕೆ ಮಾಡಿಕೊಳ್ಳಬೇಡಿ, ಸ್ವತಃ ನಿಮ್ಮ ಬಗ್ಗೆ ಅನುಮಾನ ಪಡಬೇಡಿ, ಶಾಂತವಾಗಿ ನಂಬಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಶಾಸ್ತ್ರೋಕ್ತವಾದಂತ ಪರಿಹಾರಗಳು ಏನೆಂದರೆ, ನಿಮಗೆ ಹನುಮಾನ್ ಜಯಂತಿ ದಿನ ಹನುಮಂತನಿಗೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ಹನುಮತೆ ನಮಃ ಮಂತ್ರವನ್ನು 21 ಅಥವಾ 108 ಬಾರಿ ಜಪ ಮಾಡಿ. ಬಾಳೆಹಣ್ಣು ಅಥವಾ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ. ನಂತರ ಅದನ್ನ ಬೇರೆಯವರಿಗೆ ಹಂಚಿಕೊಳ್ಳಿ. ಮದುವೆ ತಡವಾಗುವಂಥದ್ದು ಅಂತಿಮ ಸ್ಥಿತಿ ಅಲ್ಲ, ಅದು ಸರಿಯಾದ ಸಮಯಕ್ಕೆ ಕರೆದೊಯ್ಯುವಂತ ಒಂದು ಹಂತ. ಭಕ್ತಿ, ಶಾಂತಿ ಮತ್ತು ಸ್ಪಷ್ಟ ಯೋಚನೆಯಿಂದ ಈ ಒಂದು ದಿನವನ್ನು ಆಚರಿಸಿದರೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಬಹುದು. ಇನ್ನು ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದೇ ರೀತಿ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಈ ವಿಡಿಯೋ ಮೂಲಕದಲ್ಲಿ, ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.